ಎಷ್ಟು ಚೆನ್ನಾಗಿ ಮಾತಾಡ್ತೀನೋ ಅಷ್ಟು ಚೆನ್ನಾಗಿ ಸೇಲ್ಸ್ ಆಗುತ್ತೆ. ನಾನು ಮಾತಲ್ಲೇ ಮ್ಯಾಜಿಕ್ ಮಾಡ್ತೀನಿ, ಬೇಕಿದ್ರೆ ನೋಡಿ. ಅಮ್ಮ, ಈ ಸೌಟ್ ಪ್ರೈಸ್ ಎಷ್ಟು? ಈ ಸೌಟಿಗೆ ಬೆಲೆ ಕಟ್ಟಕ್ಕಾಗಲ್ಲಮ್ಮ. ಇದು ನಮ್ಮಮ್ಮ ನನಗೆ ಕೊಟ್ಟಿದ್ದ ಸೌಟು ಅಲ್ವಾ? ಈ ಬೆಲೆನೇ ಕಟ್ಟೋಕಾಗ್ದಿರೋ ಸೌಟ್ನ ನಿಮ್ಗೆ 10,000 ರೂಪಾಯಿಗೆ ಸೇಲ್ ಮಾಡ್ಲಾ? ಹೌದಾ? ಅದ್ ಹೆಂಗೆ? ಮಾರು ನೋಡೋಣ. ಸರಿ ಅಮ್ಮ, ನಾನು ಹೊರಡ್ತೀನಿ. ಏಯ್, ಅದ್ ನನ್ನ ತವ್ರ ಮನೆ ಸೌಟು, ಕೊಡಿಲಿ. ಹಾಗಾದ್ರೆ 10,000 ರೂಪಾಯಿ ಕೊಡಿ. ಕಳ್ಳಿ, ತುಂಬಾ ಚಾಲಾಕಿದ್ಯಾ ಕಣೆ ನೀನು. ಈ ತರ ನನ್ನ ಮನ್ಸು ಬಿಚ್ಚನಕ್ಕಿ ತುಂಬಾ ದಿನ ಆಗಿತ್ತು. ನಿನ್ ಜೊತೆಲಿ 10 ನಿಮಿಷ ಮಾತಾಡಿದ್ರೆ 10 ವರ್ಷ ಆಯಸ್ ಜಾಸ್ತಿ ಆಗುತ್ತೆ. ಹಾಗಾದ್ರೆ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡ್ ಬಂದ್ಬಿಡ್ಲಾ? ಬಾರೆ ನನ್ ತಾಯಿ, ನೀನ್ ಬಂದ್ರೆ ನಾನು ಬೇಡ ಅಂತೀನ. ಅಮ್ಮ, ನೀವು ಟೀಗೆ ಶುಂಠಿ ಏಲಕ್ಕಿ ಹಾಕಲ್ವಾ? ಏನು? ಶುಂಠಿ ಏಲಕ್ಕಿನ? ಟೀಗೆ ಸ್ವಲ್ಪ ಏಲಕ್ಕಿ ಶುಂಠಿ ಎರಡನ್ನು ಚಚ್ಚಿ ಅದನ್ನ ಕುದಿಸ್ಬಿಟ್ಟು ಹಾಲು ಹಾಕೊಂಡು ಕುಡಿತಿದ್ರೆ ಸಖತ್ತಾಗಿರುತ್ತೆ. ಆದ್ರೂ ನೀವು ಮಾಡ್ಕೊಟ್ಟಿರೋದಲ್ವಾ, ಇನ್ನೂ ಚೆನ್ನಾಗಿರುತ್ತೆ. ಎಷ್ಟು ಒಳ್ಳೆ ಹುಡುಗಿ. ಇವಳ ಜೊತೆ ಮಾತಾಡಿದ್ಮೇಲೆ ನನ್ನ ಮನ್ಸೆಲ್ಲ ಹಗುರ ಆಗೋಯ್ತು. ಈ ತರ ನನ್ನ ಮನ್ಸು ಬಿಚ್ಚಿ ಮಾತಾಡಿ ಎಷ್ಟು ದಿನ ಆಗಿತ್ತು. ಹೊಸ ಪರಿಚಯ ಅಂತಾನೆ ಅನಿಸ್ತಾ ಇಲ್ಲ. ಯಾವುದೋ ಜನ್ಮದಲ್ಲಿ ನನ್ನ ಮಗಳಾಗಿದ್ಲು, ಇಲ್ಲ ನಾನೇ ಈ ತಾಯಿಗೆ ಮಗಳಾಗಿದ್ನು. ಒಟ್ನಲ್ಲಿ ನನ್ನ ಕಷ್ಟ ಎಲ್ಲ ಮರೆಸ್ಬಿಟ್ಲು. ಇಲ್ಲ, ನನ್ನ ಕಷ್ಟ ಕಳಿಯೋಕೆ ಆ ದೇವರೇ ಕಳಿಸಿರ್ಬೇಕು. ಏನಿಲ್ಲ ಪುಟ್ಟ, ಹಾಗೆ ನಾನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ನೀನು ವಾಶ್ರೂಮಲ್ಲಿ ಸೌಂಡ್ ಕೇಳುತ್ತಲ್ಲ, ಹಾಗೆ ನಿಂಗೋಸ್ಕರ ಕಾಯ್ತಾ ಇದ್ದೆ. ಏನಾದರೂ ಇಂಪಾರ್ಟೆಂಟ್ ವಿಷಯನ ಅಣ್ಣ? ಇಲ್ವಲ್ಲ, ನೀನನ್ನ ಜನರಲ್ ಆಗಿ ಹಾಗೆ ಸುಮ್ಮನೆ ಹೇಗಿದೆಯಾ, ಏನು ಮಾಡ್ತಿದ್ಯಾ ಅಂತ ವಿಚಾರಿಸ್ಕೊಂಡು ಹೋಗ್ತಂದೆ ಅಷ್ಟೇ. ಊಟ ತಿಂಡಿ ಎಲ್ಲ ಕರೆಕ್ಟಾಗಿ ಮಾಡ್ತಿದ್ಯಲ್ಲ? ಸಪ್ಲಿಮೆಂಟ್ಸು, ನಿದ್ದೆ, ರೆಸ್ಟು ಎಲ್ಲ ಕರೆಕ್ಟಾಗಿ ಆಗ್ತಿದೆ ತಾನೆ? ಯಾಕಣ್ಣ ಪದೇ ಪದೇ ಊಟ ಮಾಡು, ರೆಸ್ಟ್ ಮಾಡು ಅಂತ ಅದನ್ನೇ ಹೇಳ್ತಿದ್ಯಾ? ಏನಾಯ್ತು? ಏನಿಲ್ಲ ಪುಟ್ಟ, ಮದುವೆ ವಿಚಾರಕ್ಕೆ ನೀನು ಜಾಸ್ತಿ ತಲೆ ಕೆಡಿಸ್ಕೊಂಡಿದ್ಯಲ್ಲ. ಕರೆಕ್ಟಾಗಿ ಊಟ ಮಾಡಲ್ಲ, ನಿದ್ದೆ ಮಾಡಲ್ಲ, ಆರೋಗ್ಯ ಹಾಳಾಗುತ್ತಲ್ವ, ಅದಕ್ಕೆ ಅಷ್ಟೇ. ಜಾಸ್ತಿ ತಲೆ ಕೆಡಿಸ್ಕೊಬಿಡಕ್ಕಂದ. ನಾನು ನಿನ್ನ ಜೊತೆಗಿದ್ದೀನಲ್ಲ, ನಾನೆಲ್ಲ ನೋಡ್ಕೋತೀನಿ. ಓಕೆ, ನೀನು ಆರಾಮಕ್ಕೆ. ಇವಳನ್ನ ಕೇಳದೆ ಅವಳು ಬಾಯಿ ಬಿಡಲ್ಲ. ಗೊತ್ತಾದ್ದೆ ಹೇಗೆ ತಿಳ್ಕೊಳ್ಳೋದು? ಆಫೀಸ್ ಟೈಮ್ ಆಯಿತು, ನಾನು ನೋಡ್ತೀನಿ. ಥ್ಯಾಂಕ್ ಗಾಡ್, ಅಣ್ಣ ಫೋಟೋ ನೋಡಿಲ್ಲ. ಅಮ್ಮ, ನಿಮ್ದು ಇನ್ಸ್ಟಾಗ್ರಾಮ್ ಐಡಿ ಹೇಳಿ, ನಾನು ನಿಮ್ಗೆ ಫಾಲೋ ರಿಕ್ವೆಸ್ಟ್ ಕಳಿಸ್ಕೊಡ್ತೀನಿ. ನಿಮ್ಗೆ ಇನ್ಮೇಲೆ ಒಳ್ಳೆ ಒಳ್ಳೆ ಫನ್ನಿ ವಿಡಿಯೋಸ್ ಕಳಿಸ್ತೀನಿ. ಇನ್ಸ್ಟಾನ? ಇಲ್ಲಮ್ಮ, ಅದು ಯಾವ್ದ್ರಲ್ಲೂ ನಾನಿಲ್ಲ. ಹಾ, ಏನು ಇನ್ಸ್ಟಾಲ್ ಇಲ್ವಾ? ಈಗಿನ ಕಾಲದಲ್ಲಿ ಇಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅಕೌಂಟ್ ಇಲ್ವಾ? ನೋಡಿ, ಇವತ್ತಿನ ಟ್ರೆಂಡಿಂಗ್ ರೀಲ್ಸ್ ಇದು. ಹೆಂಗ್ ಹಾಡುತ್ತಾ ಹುಡುಗಿ, ಒಂದೇ ದಿನದಲ್ಲಿ ಮಿಲಿಯನ್ ಗಟ್ಲೆ ವ್ಯೂಸು. ರಾತ್ರಿಲಿ ಸೆಲೆಬ್ರಿಟೀಸ್ ಆಗ್ಬಿಡ್ತಾರೆ. ತುಂಬಾ ಚೆನ್ನಾಗಿದೆ. ನಾನು ಇದನ್ನೆಲ್ಲ ನೋಡೇ ಇರ್ಲಿಲ್ಲ. ಒಂದು ಇನ್ಸ್ಟಾ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ.
ನಾನು ಇದನ್ನೆಲ್ಲ ನಿಮಗೆ ಕಳಿಸ್ಕೊಡ್ತೀನಿ. ಒಳ್ಳೆ ಟೈಮ್ ಪಾಸು. ನಾನು ಫ್ರೀ ಆಗಿದ್ದಾಗ ಇದನ್ನೇ ನೋಡೋದು. ನಾನು ಸೇಲ್ಸ್ ಫೀಲ್ಡಲ್ಲಿ ಇರೋದಲ್ವಾ, ಜನರಿಗೆ ಕನೆಕ್ಟ್ ಆಗಿರಬೇಕು. ಯಾವ್ದು ಟ್ರೆಂಡಿಂಗಲ್ಲಿದೆ ಅಂತ ಗೊತ್ತಾದ್ರೆ ಈಸಿಯಾಗಿ ಸೇಲ್ ಮಾಡ್ಬೋದು. ಇವಾಗಿನ ಸಿನಿಮಾ ಹೀರೋಗಳಿಗಿಂತ ಇವ್ರದೇ ಜಾಸ್ತಿ. ಒಬ್ಬೊಬ್ರು ಒಂದೊಂದು ಹುಚ್ಚಾಸ್ಪತ್ರೆಯಿಂದ ತಪ್ಪಿಸ್ಕೊಂಡು ಬಂದಿರೋ ಥರ ಆಡ್ತಾರೆ. ಇವರು ನೋಡೋದೇ ಒಂದು ತಮಾಷೆ. ಇಲ್ಲಿ ನೋಡಿ, ಇವನ್ ಹೆಂಗ್ ಆಡ್ತಿದ್ದಾನೆ. ಈ ಇರಿಟೇಟಿಂಗ್ ವಾಯ್ಸ್ ಎಲ್ಲೋ ಕೇಳ್ದಂಗಿದೆಯಲ್ಲ, ಅದು ತುಂಬ ಹತ್ರದಿಂದಾನೆ. ಇದು ಬರೀ ಒಂದು ಜನ್ಮದಲ್ಲ, ಇಷ್ಟು ಜನ್ಮದಿಂದನೂ ಇರಿಟೇಟ್ ಮಾಡ್ಕೊಂಡು ಬಂದಿರೋ ವಾಯ್ಸ್ ಇದು. ಯಾಕಮ್ಮ ಹೇಗ್ ನೋಡ್ತಿದ್ದೀರಾ? ಚೆನ್ನಾಗಿ ಕಾಣಿಸ್ತಿದ್ದೀನಾ? ಲಕ್ಷ್ಮವಾಗಿ ಕಾಣಿಸ್ತಿದ್ಯಾ ಕಂದ, ಮಹಾಲಕ್ಷ್ಮಿ ತರ ಇದೆಯಾ. ಶುಭ ಫ್ಯಾನ್ ಅಸೋಸಿಯೇಷನ್ಗೆ ನೀವೇ ಅಧ್ಯಕ್ಷರು ಫಿಕ್ಸ್. ಬಂದ 10 ನಿಮಿಷಕ್ಕೆ 10 ವರ್ಷಕ್ಕಾಗೋಷ್ಟು ನಗ್ಸಿದ್ಯಾ. ನಿನ್ ಜೊತೆಲಿರೋರು ಅದೃಷ್ಟವಂತರು. ನಿನ್ನ ಮಗಳಾಗಿ ಎತ್ತಿರೋ ನಿಮ್ಮ ಅಪ್ಪ ಅಮ್ಮ ಪುಣ್ಯವಂತರು. ಅವ್ರಿಗೆಷ್ಟು ನೆಮ್ಮದಿ ಕೊಟ್ಟಿರ್ತೀಯ. ಅಮ್ಮ ಇಲ್ಲಿ ನೋಡಿ.